ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಒಂದು ಸ್ಪೆಷಲ್ ಹೋಟೆಲ್ ಸ್ಟೈಲ್ದ ಈರುಳ್ಳಿ ಪಕೋಡ ಅಂದ್ರೆ ಉಳ್ಳಾಗಡ್ಡಿ ಬಜಿ ಹೆಂಗೆ ಮಾಡೋದು ಅಂತೇಳಿ ನಾವು ತೋರ್ಸಾವ್ರದೇವ್ರಿ. ನೋಡಿರಿ, ಪ್ಲೇಟ್ನೊಳಗೆ ಉಳ್ಳಾಗಡ್ಡಿ ಬಜಿ, ಒಂದೆರಡು ಕರಿದ ಮೆಣಸಿನ್ಕಾಯಿ, ಹಿಂಗೆ ಚಾ ಜೋಡಿ ಇತ್ತಂದ್ರೆ ಎಷ್ಟು ಭಾರಿ ಇರ್ತೈತಲ್ರಿ. ಮತ್ತು ಇದು ನಮ್ಮಲ್ಲಿ ಊಟದ ಜೊತೆ ಸ್ನ್ಯಾಕ್ಸ್ ಅಂತೇಳಿನೂ ಈ ಉಳ್ಳಾಗಡ್ಡಿ ಬಜಿ ಮಾಡ್ತಾರೆ. ಈ ಉಳ್ಳಾಗಡ್ಡಿ ಬಜಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಬರೋ ಬೆಲ್ ಗಂಟೆ ಹೊಡಿಯೋದು ಮರಿಬೇಡ್ರಿ. ಇದಕ್ಕೆ ನಾವು ಒಂದು 7-8 ಉಳ್ಳಾಗಡ್ಡಿ ಉದ್ದುದ್ದ ಹೆರ್ಚಿಟ್ಕೊಂಡಿವಿ. ಇದಕ್ಕೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀವಿ, ಕೊತ್ತಂಬರಿ ತೊಗೊಂಡಿವಿ, ಹಸಿ ಮೆಣಸಿನ್ಕಾಯಿನೂ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿವಿ. ಅಂದ್ರೆ ಹಸಿ ಮೆಣಸಿನ್ಕಾಯಿ ಒಂದು 7-8 ಅವನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿವಿ. ಇಷ್ಟು ರೆಡಿ ಮಾಡಿ ಇಟ್ಕೋತಂದ್ರೆ ನಾವು ಈ ಥರ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದ್ರಿ. ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಲ್ಲ ಉಳ್ಳಾಗಡ್ಡಿ ಇದಕ್ಕೆ ಶಿಫ್ಟ್ ಮಾಡತ್ತೇವೆ ನೋಡ್ರಿ. ಈರುಳ್ಳಿ ಶಿಫ್ಟ್ ಮಾಡೋದು, ಉಳ್ಳಾಗಡ್ಡಿ ಪಕಳಿ ಆಗಿರ್ಬೇಕು ರೀ. ಹಿಂಗೆ ಉದ್ದು ಹೆರಿಸ್ತಂದ್ರೆ ಚೆಂದಂಗೆ ಪಕಳಿ ಆಗ್ತಾವ. ಅದಕ್ಕೆ ಕೊತ್ತಂಬರಿ, ಕರಿಬೇವು, ಹಸಿ ಮೆಣಸಿನ್ಕಾಯಿ ಎಲ್ಲ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಸೇರ್ಸಾಕತ್ತೀವಿ ನೋಡ್ರಿ. ಹಿಂಗೆ ಸೇರಿಸ್ತಂದ್ರೆ ಇದಕ್ಕೆ ಈಗ ನಾವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಾಕತ್ತಿದ್ದೀವಿ. ಸ್ವಲ್ಪ ಅಡುಗೆ ಸೋಡಾ ಇದ್ದರೆ ನಮ್ಮ ಬಜಿ ಭಾಳ ಕ್ರಿಸ್ಪಿ ಬರ್ತಾವೆ ಮತ್ತು ಫಳ್ಳಾಕ್ಕವ್ರಿ. ಗರಿ ಅಂತಾರಲ್ಲ ಹಂಗೆ ಗರಿ ಆಗಿ ಬರ್ತಾವೆ. ಈಗ ಬಂತು ನೋಡ್ರಿ ತಿನ್ನೋ ಸೋಡಾ. ನಮ್ಮ ಕಡೆ ತಿನ್ನೋ ಸೋಡಾ ಅಂತಾರೆ, ಅಡುಗೆ ಸೋಡಾ ಅಂತಾರೆ. ಇದನ್ನು ಸ್ವಲ್ಪ ಹಾಕ್ರಿ, ಭಾಳ ಹಾಕಿರಂದ್ರೆ ಎಣ್ಣೆ ಹಿಡ್ಕೊಂಡ್ಬಿಡ್ತಾವೆ. ಹಿಂಗೆ ಮಾಡಿರಂದ್ರೆ ಒಂದು ಪ್ಲೇಟ್ ಬಜಿ ತಿನ್ನೋರು 4-5 ಪ್ಲೇಟ್ ಬಜಿ ತಿಂತಾರೆ. ಈಗ ನಾವು ಅದಕ್ಕೆ ಸ್ವಲ್ಪ ಕಾಸಿದ ಎಣ್ಣೆ ಹಾಕಾಕತ್ತಿದ್ದೀವಿ ರೀ. ಈಗ ಅದನ್ನೆಲ್ಲ ಸ್ವಲ್ಪ ಆರಿದ ನಂತರ ಅದನ್ನು ಹಿಂಗೆಲ್ಲ ಉಳ್ಳಾಗಡ್ಡಿ ಮಿಕ್ಸ್ ಮಾಡೋದು ನೋಡ್ರಿ. ಹಿಂಗೆ ಉಳ್ಳಾಗಡ್ಡಿ ಮಿಕ್ಸ್ ಮಾಡಿತಂದ್ರೆ ಆ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಿದ್ದು ಇನ್ನೂ ಸ್ವಲ್ಪ ಇರ್ತಾವಲ್ಲ ಅವೆಲ್ಲ ಪಕ್ಕಳಿ ಬೇರೆ ಆಗಿಬಿಡ್ತಾವ್ರು. ಅಂದ್ರೆ ಬಿಡಿ ಆಗಿಬಿಡ್ತಾವೆ. ಹಿಂಗೆ ಬಿಡಿ ಆತಂದ್ರೆ ನಮ್ಮ ಬಜಿ ಭಾಳ ಅಂದ್ರೆ ಭಾಳ ಪರ್ಫೆಕ್ಟ್ ಬರ್ತಾವೆ ಮತ್ತು ತಿನ್ನಕ್ಕೆ ಭಾಳ ರುಚಿ ಬರ್ತಾವೆ. ಈಗ ಅದಕ್ಕೆ ಒಂದು ಚಮಚೆ 1.5 ಚಮಚೆ ಅಂದ್ರೆ ನಮ್ಮ ಉಳ್ಳಾಗಡ್ಡಿ ಎಷ್ಟು ಐತಲ್ಲ ಅದನ್ನು ನೋಡ್ಕೊಂಡು ನಾವು ಅದಕ್ಕೆ ಕಡಲೆ ಹಿಟ್ಟು ಹಾಕ್ಬೇಕ್ರಿ. ಕಡಲೆ ಹಿಟ್ಟು ನಾವು 2.5 ಚಮಚೆ ಹಾಕಿವ್ರಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಹಿಟ್ಟು ಬೆರೆಸ್ರಿ. ಮತ್ತು ಇದು ಹಿಟ್ಟು ನೀವು ಮೊದಲು ಡ್ರೈ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಕರೆಕ್ಟ್ ಹದ ನೋಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಒಮ್ಮೆ ನೀರು ಹಾಕಿಬಿಟ್ರಂದ್ರೆ ತೆಳ್ಳಗಾಗಿಬಿಡ್ತೈತಿ, ನಮ್ಮ ಬಜಿ ಸರಿ ಬರೋಂಗಿಲ್ಲ. ಈಗ ನಾವು ಬಜಿ ಬಿಡಬೇಕಾದ್ರೆ ಇವನ್ನ ಕರೆಕ್ಟಾಗಿ ಬಿಟ್ಟರೆ ಮಸ್ತ್ ಬರ್ತಾವ್ರಿ. ಈಗ ನೀವು ನೋಡ್ತಿರ್ಬೋದು, ನಾವು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕೀವ್ರಿ. ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕೀವಿ. ಇವ ಒಂದು 5-6 ಪ್ಲೇಟ್ ಆಗುವಷ್ಟು ಬಜಿ ಅದಾವೆ. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ ನೋಡ್ರಿ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿವಿ. ಈ ಕಡೆ ಕಡಾಯಿದೊಳಗೆ ಎಣ್ಣೆ ಇಟ್ಟೀವಿ. ಎಣ್ಣೆ ಬಿಸಿ ಆಗೈತಿ ಇಲ್ಲ ಒಂದು ಸ್ವಲ್ಪ ನೋಡೋದ್ರಿ. ಹಿಂಗೆ ಹಾಕಿ ನೋಡಿ ಬಿಸಿ ಆಗೈತಿ. ಈಗ ನಾವು ಬಜಿ ಬಿಡಾಕತ್ತೀವಿ ನೋಡ್ರಿ. ಹಿಂಗೆ ಬಜಿ ಬಿಟ್ರಂದ್ರೆ ಇವು ಈರುಳ್ಳಿ ಪಕೋಡ ನಮ್ಮ ಕಡೆ ಬಜಿ ಅಂತಾರೆ, ನಾವು ಈರುಳ್ಳಿ ಬಜಿನ ಅಂತೀವಿ ಇದಕ್ಕೆ. ಹಿಂಗೆ ಬಜಿ ಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ. ಲೋ ಫ್ಲೇಮ್ ಒಳಗೆ ಭಾಳೋ ತನಕ ಬೇಯಿಸ್ಬೇಕ್ರಿ. ಅಂದ್ರೆ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬರ್ತಾವೆ. ನೀವು ಎಣ್ಣೆ ಫುಲ್ ಹೀಟ್ ಇಟ್ಟು ಒಮ್ಮೆ ಹಾಕಿರಂದ್ರೆ ಮ್ಯಾಲೆ ಕೆಂಪು ಹಾಕವ, ಒಳಗೆ ಹಸಿ ಬಿಸಿ ಉಳಿದು ಬಿಡ್ತಾವೆ. ಹಿಂಗಾದ್ರೆ ಅವ ಬಜಿ ಚಲೋ ಬರೋಂಗಿಲ್ಲ. ಅದರ ಸಲುವಾಗಿ ಲೋ ಫ್ಲೇಮ್ ಇಟ್ಟ ಎಣ್ಣೆ ಕಾದ ಕೂಡಲೇ ನೀವು ಬಜಿ ಹಾಕ್ತಿರಲ್ಲ ಅದನ್ನು ಕಡಿಮೆ ಗ್ಯಾಸ್ ಸಣ್ಣ ಇಡ್ರಿ. ಸಣ್ಣ ಇಟ್ಟು ಭಾಳೋ ತನಕ ಬೇಯಿಸ್ರಿ. ಅಂದ್ರೆ ಬಜಿ ಭಾಳ ಕಲರು ಚಂದ ಬರ್ತಾವೆ ಮತ್ತು ಕರ್ರಮ್ ಉಳ್ಳಾಗಡ್ಡಿ ಬಜಿ ಮಸ್ತ್ ಹಾಕವ್ರಿ. ಈಗ ನೀವು ನೋಡ್ತಿರ್ಬೋದು ನಿಧಾನಕ್ಕೆ ಈಗ ಅವನ್ನ ಪಲ್ಟಿ ಹೊಡೆದು ಬಿಡೋದ್ರಿ. ಒಂದು ಸೈಡ್ ಬೆಂದಾವ, ಈಗ ಮತ್ತೊಂದು ಸೈಡ ಬೇಯಿಸೋದೈತ್ರಿ. ಅದರ ಸಲುವಾಗಿ ಹಿಂಗೆ ಹೊಳಸೋದ್ರಿ ಅವನು. ಹಿಂಗೆ ಹೊಳಿಸಿರಂದ್ರೆ 2 ಸೈಡ ಬೇಯ್ತೈತಿ, ಕಲರ್ ಚೇಂಜ್ ಆಕ್ಕವ. ಹಿಂಗೆ ಬಜಿ ಮಾಡಿರಂದ್ರೆ ಹೋಟೆಲ್ದಾಗಿನ ಬಜಿಕ್ಕಿಂತನೂ ಮಸ್ತ್ ಆಕ್ಕವ. ಹೈಜಿನಿಕ್ ಮನೆಯೊಳಗನ ಆರೋಗ್ಯಕರವಾಗಿ ಬಜಿ ಚಹಾ ಟೈಮಕ್ಕೆ ಮಾಡಿ ತಿಂದ್ರೆ ಎಷ್ಟು ಚಂದ ಇರ್ತೈತೆ ರೀ. ಸೂಟಿ ಇದ್ದಾಗ ಚಹಾ ಜೊತೆ ಹಿಂಗೆ ಬಜಿ ಮಾಡಿರಿ, ಒಂದು 4 ಬಜಿ, 1 ಕಪ್ ಚಹಾ ಮಸ್ತ್ ಆಗ್ತೈತೆ ರೀ. ಈ ಬಜಿ ನೀವು ಒಂದು ಸಲ ಟ್ರೈ ಮಾಡೋದ ಮರಿಬೇಡ್ರಿ. ಸಿಂಪಲ್ ಆಗೈತಿ, ಮಸ್ತ್ ಆಗೈತಿ, ರುಚಿಕಟ್ಟಾಗೈತಿ ನೋಡ್ರಿ. ನಿಧಾನಕ್ಕೆ ಒಂದೇ ಬ್ಯಾಚ್ ತೋರ್ಸಾಕತ್ತಿದ್ದನ್ನು
ಹಿಂಗೆ ನೀವು ಬಜ್ಜಿ ಮಾಡೋದ ಮರಿಬೇಡ್ರಿ. ಈಗ ಬಜ್ಜಿ ಇವ ಕರೆಕ್ಟಾಗಿ ಬೆಂದವ ನೋಡಿರಿ, ಕರೆಕ್ಟಾಗಿ ಕಲರ್ ಹೆಂಗೆ ಬಂದೈತೆ ನೋಡಿರಿ. ಈಗ ಬಜ್ಜಿ ನಾವೀಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಬಿಡ್ತೀವಿ. ನೀವು ಪ್ಲೇಟ್ ಒಳಗೆ ಎಣ್ಣೆ ಹಿಡಿತಿತ್ತಪ್ಪ ಅಂತಂದ್ರೆ ಅದಕ್ಕೆ ಟಿಶ್ಯೂ ಪೇಪರ್ ಇಟ್ಟು ನೀವು ತೆಗಿಬೋದು. ನಮ್ಮ ಬಜ್ಜಿ ಎಣ್ಣೆ ಹಿಡಿದಿಲ್ಲ, ಅದಕ್ಕೆ ನಾವು ಪ್ಲೇಟ್ನಾಗ ತೆಗಿತೀವಿ. ಈಗ ನೀವು ನೋಡಿರಿ, ಎಲ್ಲಿ ಒಂದು ಹನಿ ಎಣ್ಣೆ ಬೆತ್ತೇನೆ ನೋಡ್ರಿ, ಅದ್ರೊಳಗೆ ಕರೆಕ್ಟಾಗಿ ಬಜ್ಜಿ ಬಂದವ. ಹಿಂಗೆ ಬಜ್ಜಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಮಾಡೋದ ಮರಿಬೇಡ್ರಿ. ಈಗ ಸರ್ವಿಂಗ್ ಪ್ಲೇಟ್ ಒಳಗೆ ನಾವು ಬಜ್ಜಿ ಒಂದೆರಡು ಕರ್ದ ಮೆಣಸಿನ್ಕಾಯಿ ಇದನ್ನು ಹಾಕಿ ನಾವು ಇದನ್ನು ರುಚಿ ನೋಡ್ತೇವೆ ಚಹಾ ಜೊತೆ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಬಜ್ಜಿ ಮಾಡೋದ ಮರಿಬೇಡ್ರಿ. ಈರುಳ್ಳಿ ಬಜ್ಜಿ ಅನ್ರಿ, ಈರುಳ್ಳಿ ಪಕೋಡ ಅನ್ರಿ. ಮತ್ತು ಈ ಬಜ್ಜಿ ರೆಸಿಪಿ ನೋಡಿದ ಕೂಡಲೇ ಹಂಗೆ ಹೋಗಬೇಡ್ರಿ, ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.